ಇನ್ ದ ಫಾಲೋಯಿಂಗ್ APs ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಇನ್ ದ ಬಾಕ್ಸ್. ಸೊ ಹುಡುಗರ ಗೊತ್ತಿದೆ ಏನು ಮಾಡ್ಬೇಕು ನೀವು ಅಂತ ಹೇಳಿ. ಹೌದು, ವೆರಿ ಗುಡ್. ಪಾಸ್ ಮಾಡಿ ಅಂತ ಟ್ರೈ ಮಾಡಿ. 38 ಗ್ಯಾಪ್ 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 -22. ಸೊ ಡಿ ನೆಗೆಟಿವ್ ಬರಬೇಕಿಲ್ಲಿ. ಏನಕ್ಕೆ ಹೇಳಿ, ದೊಡ್ಡದಿಂದ ಚಿಕ್ಕದು ಹೋಗ್ತಾ ಇದೆ. ಸೊ ಇವಾಗ ವ್ಯಾಲ್ಯೂ ಆಫ್ ಡಿ ಮಾಡೋಣ, ಕಂಡುಹಿಡಿಯೋಣ. ಸೊ ಡಿ ಇಸ್ ಈಕ್ವಲ್ ಟು AM - AN ಡಿವೈಡ್ ಬೈ M - N. ಸೊ ಇದು ಮರ್ಯಾದೆ ಮರ್ತೋಯ್ತು. A1 A2 A3 A4 A5 A6. ಸೊ ಏನು ಬರಬೇಕಿಲ್ಲಿ, A6 ಮೈನಸ್ A2. ನಮ್ಗೆ A2 ಗೊತ್ತಿದೆಯಲ್ಲ, ಹಾಗಾಗಿ A2 ಬರೆಯೋಣ. ಸೊ 6 - 2. ಸೊ A6 ಎಷ್ಟಿದೆ, A6 ಬಂದು -22 ಮೈನಸ್ ಆಫ್ 38 ಡಿವೈಡ್ ಬೈ 4. ಸೊ ಇದೆಷ್ಟು ಬರುತ್ತೆ ಹುಡುಗರ, 0 60 4 15. ಸೊ ಡಿ ಎಸ್ ಸಾರಿ ನೆಗೆಟಿವ್. ನೋಡಿ, ನಾನು ಹೇಳಿದ್ನಲ್ಲ, ಕಾನ್ಸೆಪ್ಟ್ ಗೊತ್ತಿದ್ರೆ ತಪ್ಪು ಮಾಡೋದು ಕಮ್ಮಿ ಆಗುತ್ತೆ. ಸೊ -15. ಸೊ ಮೊದಲನೇದಾಗಿ ವರ್ಕಿಂಗ್ A1 ಕಂಡುಹಿಡಿಯೋಣ. ಹೇಗೆ, ವಿ ನೋ ದಟ್ A2 is equal to A1 plus the common difference. ಸೊ A2 ಗೊತ್ತಿದೆ 38, A1 ಗೊತ್ತಿಲ್ಲ, ಇದು -15 ಅಲ್ವಾ. ಪ್ಲಸ್ ಆಫ್ ಮೈನಸ್ ಮೈನಸ್, ಪ್ಲಸ್ 15 ಮಾಡಿ ಎರಡು ಕಡೆನೂ. ಸೊ ಇದೆಷ್ಟು ಬರುತ್ತಿದ್ದು, 40 55 53 ಇಸ್ ಈಕ್ವಲ್ ಟು A1. A1 ಕಂಡುಹಿಡಿದ್ರಿ. ನೆಕ್ಸ್ಟು A3 is A2 ಪ್ಲಸ್ ಡಿ. ಸೊ A2 ಎಷ್ಟು, 38 ಪ್ಲಸ್ ಆಫ್ -15 ಇಸ್ ಇದು, ಇದೆಷ್ಟು 3 23. ನೆಕ್ಸ್ಟು A4 A3 ಪ್ಲಸ್ ಡಿ. ಸೊ ಇದು 23 ಮೈನಸ್ 15 8. A5 is A4 plus D, 8 minus 15 minus 7. -7 - 15 -22. ಸೊ ಸರಿ ಇದೆ ಆನ್ಸರ್. ಇದು ನಮ್ಮ ಉತ್ತರ.